students. Justice Above Self of 9th Standard Unit 5. It's written by Munshi Premchand. The story goes like this. Juman Sheikh and Algu Chowdhury were good friends. ಒಂದು ಊರಲ್ಲಿ ಇಬ್ಬರು ವ್ಯಕ್ತಿಗಳಿರ್ತಾರೆ. ಅವರ ಹೆಸರು ಜುಮ್ಮನ್ ಶೇಖ್ ಆ್ಯಂಡ್ ಅಲ್ಗು ಚೌಧರಿ ಅಂತ. ಅ ವೆರಿ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು. ಒಬ್ರಿಗೊಬ್ರು ಬಿಟ್ಟಿರೋದೇ ಇಲ್ಲ ಅಂತ ಫ್ರೆಂಡ್ಶಿಪ್ ಇರುತ್ತೆ ಅವರಿಗೆ. So strong was their bond of friendship that when either of them went away from the village, the other looked after his family. ಎಷ್ಟು ಮಟ್ಟಿಗೆ ಅವ್ರ ಫ್ರೆಂಡ್ಶಿಪ್ ಗಟ್ಟಿಯಾಗಿತ್ತು, ಅವ್ರ ಬಾಂಡೇಜ್ ಹೆಂಗಿತ್ತು, ಹೌ ಮಚ್ ಸ್ಟ್ರಾಂಗ್ ಫ್ರೆಂಡ್ಶಿಪ್ ವಾಸ್ ಅನ್ನೋದಕ್ಕೆ ಯಾರಾದರೂ ಊರಲ್ಲಿ ಒಬ್ಬರು ಇಲ್ಲಾದ್ರೂ ಸಹ ಅವ್ರು ಇನ್ನೊಬ್ಬರು ಅವ್ರ ಮನೆಯ ಉಸ್ತುವಾರಿಯನ್ನು ನೋಡ್ಕೊತಾ ಇದ್ರು, ಅವ್ರ ಮನೆ ಜವಾಬ್ದಾರಿನ ತೊಗೊತಾ ಇದ್ರು. ಆ ಥರ ಅವ್ರ ಫ್ರೆಂಡ್ಶಿಪ್ ಇತ್ತು. ಬೋತ್ ವೇರ್ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಇನ್ ದ ವಿಲೇಜ್. ಒಬ್ರಿಗೊಬ್ಬರು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಜನಗಳು ಸಹ ಇವ್ರ ಫ್ರೆಂಡ್ಶಿಪ್ನ ನೋಡಿ ತುಂಬ ಇಷ್ಟಪಟ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ರಂತೆ. ಅಷ್ಟು ಬಾಂಡಿಂಗ್ ಇತ್ತು ಅವ್ರ ಫ್ರೆಂಡ್ಶಿಪ್ಪಲ್ಲಿ, ಅವರ ವ್ಯಕ್ತಿತ್ವದಲ್ಲಿ. ಅರ್ಥ ಆಯ್ತಾ? ವೇರ್ ದ ಟೂ ಪೀಪಲ್ಸ್, ಜುಮ್ಮನ್ ಶೇಖ್ ಆ್ಯಂಡ್ ಅಲ್ಗು ಚೌಧರಿ, ವೇರ್ ದ ಗುಡ್ ಫ್ರೆಂಡ್ಸ್. They were very much deep in their friendship. We'll come to know because when anyone is out of the village, another one was taking care of the family there. And also because of their great friendship, they were also being given a respect in the family village there. Got it? Yeah. Juman had an old aunt who had some property. ಜುಮ್ಮನ್ ಶೇಖ್ ಅಂತ ಇರ್ತಾನಲ್ಲ, ಅವ್ರಿಗೆ ಒಬ್ಬರು ಆಂಟಿ ಇರ್ತಾರೆ, ಒಬ್ಬರು ಚಿಕ್ಕಮ್ಮ ಅಥವಾ ಆಂಟಿ ಇರ್ತಾರೆ. ಅವ್ರಿಗೆ ಒಂದಷ್ಟು ಆಸ್ತಿ ಸಹ ಇರುತ್ತೆ. ದಿಸ್ ಶಿ ಟ್ರಾನ್ಸ್ಫರ್ಡ್ ಟು ಹಿಮ್ ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ಶಿ ವುಡ್ ಸ್ಟೇ ವಿತ್ ಹಿಮ್ ಆ್ಯಂಡ್ ಈ ವುಡ್ ಲುಕ್ ಆಫ್ಟರ್ ಹರ್. ಆಂಟಿಗೆ ಮಕ್ಕಳಿಲ್ಲದೆ ಇರೋ ಕಾರಣ ಜುಮ್ಮನ್ ಶೇಖ್ ಜೊತೆನೇ ಇರೋಣ ಅಂತ ಅಂದ್ಕೊಂಡು ಶಿ ಸ್ಟಾರ್ಟೆಡ್ ಟ್ರಾನ್ಸ್ಫರಿಂಗ್ ಆಲ್ ಅ ಪ್ರಾಪರ್ಟಿ ಟು ಅ ಜುಮ್ಮನ್ ದೇ. ನೀನೇ ನೋಡ್ಕೊಳಪ್ಪ, ಇನ್ಯಾರು ನನಗೆ ದಿಕ್ಕು ಅಂತ ಹೇಳಿ ಅವ್ರಿಗೆ ಪ್ರಾಪರ್ಟಿನೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ದ ಅರೇಂಜ್ಮೆಂಟ್ ವರ್ಕ್ ವೆಲ್ ಫಾರ್ ಅ ಕಪಲ್ ಆಫ್ ಇಯರ್ಸ್. ಒಂದಷ್ಟು ವರ್ಷಗಳ ಕಾಲ ಈ ಅರೇಂಜ್ಮೆಂಟ್ ಅಂದರೆ ಆಂಟಿ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ, ಸೊ ಆಂಟಿನ ನೋಡ್ಕೊಳ್ಳುವಂಥ ಕರ್ತವ್ಯವನ್ನು ಚೆನ್ನಾಗಿ ನಡೀತಾ ಇತ್ತು. ಬಟ್ ದೇರ್ ಆಫ್ಟರ್ ದ ಸಿಚುವೇಶನ್ ಚೇಂಜ್. ಆದರೆ ಸ್ವಲ್ಪ ದಿನಗಳ ನಂತರ ಅಲ್ಲಿನ ವಾತಾವರಣ ಸ್ವಲ್ಪ ಚೇಂಜ್ ಆಗುತ್ತೆ. ಜುಮ್ಮನ್ ಆ್ಯಂಡ್ ಹಿಸ್ ಫ್ಯಾಮಿಲಿ ವೇರ್ ಟಯರ್ಡ್ ಆಫ್ ದ ಓಲ್ಡ್ ರಿಲೇಟಿವ್. ಸೊ ಜುಮ್ಮನ್ ಮತ್ತು ಅವರ ಫ್ಯಾಮಿಲಿಯವರು ದೇ ವೇರ್ ಟಯರ್ಡ್. ಇಟ್ ಸಿಮ್ಸ್ ಟಯರ್ಡ್ ರೆಫರ್ಸ್ ಟು ಅಯ್ಯೋ ಯಾರು ನೋಡ್ಕೊಳ್ಳೋದು ಈ ಅಜ್ಜಿನ, ಈ ಆಂಟಿಗೆ ಏನು ಊಟ ಅಂದರೆ ಎಲ್ಲೋ ಫ್ರೀಯಾಗಿ ಹೋಗೋಕ್ಕಾಗ್ತಿಲ್ಲ, ಏನಾದರೂ ಒಂದು ರೆಡಿ ಮಾಡಿನೇ ಹೋಗಬೇಕಾಗಿತ್ತು ಆಂಟಿಗೆಲ್ಲ. ಸೊ ಆದ್ದರಿಂದ ದೇ ವೇರ್ ಟಯರ್ಡ್ ಆಫ್ ಟೇಕಿಂಗ್ ಕೇರ್ ಆಫ್ ದಟ್ ಆಂಟಿ. Juman became as indifferent to her as his wife there, who grudged even the little food that the old lady needed for survival. ಜುಮ್ಮನ್ನು ಎಷ್ಟು ಬೇಜವಾಬ್ದಾರಿ ಆಗ್ತಾನೆ ಅಂದರೆ ಅವನ ಹೆಂಡತಿ ಹೇಳ್ದಂಗೆ ಕೇಳಿಕೊಂಡು he started to grudged means he was not at all giving her full food. ಹೊಟ್ಟೆ ತುಂಬ ಊಟನೂ ಕೊಡದೇ ಇರೋ ಥರ ಅವಳು ತಿನ್ನೋ ಒಂದಿಷ್ಟು ಊಟನೂ ಸಹ ಕೊಡ್ದೇನೆ. grudged means not willing to give her. ಸೊ ಒಂದಿಷ್ಟು ಊಟನೂ ಕೊಡದೆ ಆ ಅಜ್ಜಿಗೆ ಸರ್ವೈವ್ ಮಾಡೋದಕ್ಕೆ, ಜೀವನ ಮಾಡೋದಕ್ಕೂ ಸಹಾಯ ಮಾಡದೇ ಇರೋ ಥರ ಮಾಡ್ತಾ ಇರ್ತಾರೆ. ಶಿ ಅಲೌಡ್ ದೀಸ್ ಇನ್ಸಲ್ಟ್ಸ್ ಅಲಾಂಗ್ ವಿತ್ ಫುಡ್ ಫಾರ್ ಅ ಫ್ಯೂ ಮಂತ್ಸ್ ದೇ. ಸಿ ಸ್ವಾಲೋಡ್ ಅಂದರೆ ಅವಳು ಇದನ್ನೆಲ್ಲ ಪರಿಸ್ಥಿತಿನ ಈಗ ನುಂಗ್ಕೊಂಡು ಅಂತೀವಲ್ಲ, ಊಟನೂ ಕೊಡ್ತಾ ಇರಲಿಲ್ಲ, ಆದರೆ ಒಳಗಡೆ ಇನ್ಸಲ್ಟ್ಸ್ ಬೇರೆ ಆಗ್ತಾಯಿತ್ತು. ಇದನ್ನು ನೋಡಿಕೊಂಡು ಸ್ವಲ್ಪ ದಿನ ಹಾಗೆ ಅಜ್ಜಿ ನುಂಗ್ಕೊಂಡು ಸುಮ್ಮನೆ ಇರ್ತಾಳು ಒಂದಷ್ಟು ತಿಂಗಳು. ಬಟ್ ಪೇಷನ್ಸ್ ಆ್ಯಸ್ ಇಟ್ಸ್ ಲಿಮಿಟ್ಸ್. ಆದರೆ ಎಲ್ಲದಕ್ಕೂ ಒಂದು ತಾಳ್ಮೆ ಅಂತ ಇರುತ್ತೆ. ಒಂದೇ ಸಲ ಮನುಷ್ಯನಿಗೆ ಕೋಪ ಬಂದ್ರೂ ಸಹ, ಅದರಲ್ಲೂ ವಯಸ್ಸಾದವ್ರಿಗೆ ದೇ ವಿಲ್ ಹ್ಯಾವ್ ಲಿಟಲ್ ಬಿಟ್ ಪೇಷನ್ಸ್. ಇವತ್ತಲ್ಲ ನಾಳೆ ಚೇಂಜ್ ಆಗ್ಬೋದು, ಇವತ್ತೇನೋ ಪ್ರಾಬ್ಲಮ್ ಇತ್ತು ಆಚೆ ಕಡೆ, ಅದಕ್ಕೆ ಹಿಂಗೆ ಆಡ್ತಿದ್ದಾರೆ ಅಂತ ಅಂದ್ಕೊಂಡು ಒಂದಷ್ಟು ತಿಂಗಳು ಮುಂದೆ ಹೋಗ್ತಾರೆ. ಒನ್ ಡೇ ಶಿ ಸ್ಪೋಕ್ ಟು ಜುಮ್ಮನ್. ಆದರೆ ಒಂದಿನ ತಡ್ಕೊಳಕ್ಕಾಗಲಿಲ್ಲ ಅವಳಿಗೆ, ಜುಮ್ಮನ್ಗೆ ಹೇಳೇ ಬಿಡ್ತಾಳೆ. ಮೈ ಸನ್, ಇಟ್ ಈಸ್ ನೌ ಆಬ್ವಿಯಸ್ ದಟ್ ಐ ಆಮ್ ನಾಟ್ ವಾಂಟೆಡ್ ಇನ್ ಯೋರ್ ಹೌಸ್. ಆಬ್ವಿಯಸ್ ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್. ನನಗೀಗ ಅನ್ನಿಸ್ತಾ ಇದೆ, ನನಗೀಗ ಗೊತ್ತಾಗ್ತಾ ಇದೆ ನಿಮ್ಮ ಮನೇಲಿರೋದು ನಾನು ಸರಿ ಇಲ್ಲ. ಕೈಂಡ್ಲಿ ಗಿವ್ ಮಿ ಅ ಮಂತ್ಲಿ ಅಲವೆನ್ಸ್ ಸೊ ದಟ್ ಐ ಕ್ಯಾನ್ ಸೆಟ್ ಅಪ್ ಅ ಸಪ್ರೇಟ್ ಕಿಚನ್. ಸೊ ಅದರಿಂದ ನನಗೆ ಮಂತ್ಲಿ ಅಲವೆನ್ಸ್ ಅಂದರೆ ಒಂದು ತಿಂಗಳಿಗೆ ಇಷ್ಟು ಅಂತ ದುಡ್ಡು ಕೊಟ್ಬಿಡಪ್ಪ, ನಾನು ಸಪ್ರೇಟ್ ಅಡುಗೆ ಮನೆ ಅಥವಾ ಸಪ್ರೇಟ್ ಅಡುಗೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳ್ತಾಳೆ. ಮೈ ವೈಫ್ ನೋಸ್ ಬೆಸ್ಟ್ ಹೌ ಟು ರನ್ ದ ಹೌಸ್. ಆದರೆ ಜುಮ್ಮನು, ನನ್ನ ಹೆಂಡ್ತಿಗೆ ಗೊತ್ತು ಮನೆ ವ್ಯವಹಾರನ ಹೆಂಗೆ ನಡ್ಸ್ಕೊಂಡು ಹೋಗಬೇಕು. ಬಿ ಪೇಷಂಟ್, ಸ್ವಲ್ಪ ತಾಳ್ಮೆಯಿಂದ ಇರು, ಸೆಡ್ ಜುಮ್ಮನ್ ಶೇಮ್ಲೆಸ್ಲಿ. ನಾಚಿಕೆ ಇಲ್ಲದೇನೆ ಅವನ ಹೆಂಡ್ತಿ ಮಾತು ಕೇಳಿಕೊಂಡು, ನನ್ನ ಹೆಂಡ್ತಿಗೆ ಗೊತ್ತು ಏನು ಮಾಡಬೇಕು ಅಂತ, ಅವಳು ನೋಡ್ಕೊತಾಳೆ, ಸುಮ್ಮನೆ ಇರು ನೀನು ಬಾಯಿ ಮುಚ್ಕೊಂಡು ಅಂತ ಹೇಳ್ತಾನೆ.
This made his aunt angry and she decided to take her case to the village panchayat. ಆದ್ದರಿಂದ ಆಂಟಿ ಏನು ಮಾಡ್ತಾಳೆ, ಇವ್ರು ನನ್ನ ಮಾತು ಕೇಳ್ತಾ ಇಲ್ಲ, ಆಯಿತು ನಾನು ಪಂಚಾಯತಿ ಸೇರಿಸ್ತೀನಿ. ಹಳ್ಳಿ ಪಂಚಾಯತಿ ಇರುತ್ತಲ್ವ, ಹಳ್ಳಿ ಅಂದರೆ ಒಂದು ಕಟ್ಟೆ ಇರುತ್ತೆ, ಆ ಕಟ್ಟೆಯಲ್ಲಿ ಕೂತ್ಕೊಂಡು ಎಲ್ಲ ಗ್ರಾಮದ ಮುಖ್ಯಸ್ಥರೆಲ್ಲ ಕೂತ್ಕೊಂಡು ನ್ಯಾಯ ಪಂಚಾಯತಿ ಡಿಸೈಡ್ ಮಾಡ್ತಾರೆ. ಅಲ್ಲಿ ಆಗಿಲ್ಲ ಅಂದರೆ ದೇ ವಿಲ್ ಬಿ ಕಮಿಂಗ್ ಟು ದ ಕೋರ್ಟ್ ಆ್ಯಂಡ್ ಆಲ್. ಆದರೆ ನಾವೀಗ ಡೈರೆಕ್ಟ್ ಕೋರ್ಟ್ಗೆ ಹೋಗೋದು, ಎಲ್ಲೋ ಹಳ್ಳೀಲಿ ನ್ಯಾಯ ಪಂಚಾಯತಿ ಎಲ್ಲೋ ಅಲ್ಲಿ ಇಲ್ಲಿ ಒಂದು ನಡೆಯುತ್ತೆ, ಬಟ್ ಇಟ್ ವಿಲ್ ಬಿ ನಾಟ್ ಪ್ರಾಪರ್ಲಿ ಡನ್ ಅಂತ ಅಂದ್ಕೊಂಡು, ದೇ ವಿಲ್ ಬಿ ನಾಟ್ ಸ್ಯಾಟಿಸ್ಫೈಡ್ ಅಂತ ಅಂದ್ಕೊಂಡು ದೇ ವಿಲ್ ಕಮ್ ಫಾರ್ ಕೋರ್ಟ್. ಸೊ ಇಲ್ಲಿ ವಿಲೇಜ್ ಪಂಚಾಯತಿಗೆ ಸೇರಿಸ್ತೀನಿ ಅಂತ ಅಂದ್ಕೊತಾಳವಳು. ದ ಓಲ್ಡ್ ಲೇಡಿ ವೆಂಟ್ ಅಬೌಟ್ ಮೀಟಿಂಗ್ ಪೀಪಲ್ ಎಕ್ಸ್ಪ್ಲೇನಿಂಗ್ ಅವರ್ ಕೇಸ್. ಹೀಗೆ ಅಜ್ಜಿ ಅಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಕೊಂಡು, ಗ್ರಾಮದ ಮುಖ್ಯಸ್ಥರಿಗೆಲ್ಲ ಹೇಳ್ಕೊಂಡು, ಹಿಂಗೆ ನಡೀತಾ ಇದೆ ನಮ್ಮ ಮನೇಲಿ, ನನಗೆ ಊಟ ಆಗ್ತಾ ಇಲ್ಲ, ನಾನು ಸರಿಗೆ ನೋಡ್ಕೊತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾಳೆ. ಸಮ್ ಸಿಂಪಥೈಸ್ಡ್ ವಿತ್ ಹರ್, ಅದರ್ಸ್ ಲಾಫ್ಡ್ ಎಟ್ ಹರ್. ಒಂದಷ್ಟು ಜನ ಅಯ್ಯೋ ಪಾಪ ಹಿಂಗಾಗಬಾರ್ದಾಗಿತ್ತು, ಸಿಂಪಥೈಸ್ ಅಂದರೆ ಫೀಲಿಂಗ್ ಸಾರಿ ಫಾರ್ ಅವರ್ ಬಿಹೇವಿಯರ್ಸ್, ಅಯ್ಯೋ ಪಾಪ ಅಜ್ಜಿ ಹಿಂಗಾಗಬಾರ್ದಾಗಿತ್ತು, ಎಲ್ಲ ಆಸ್ತಿನೆಲ್ಲ ಕೊಟ್ಟಿದ್ದಾರೆ ನೋಡು, ಹಂಗಾದ್ರೂ ನೋಡ್ಕೊಳ್ಳೋಕೆ ಕಷ್ಟನ ಅವ್ರಿಗೆ ಅಂತೇಳಿ ಒಂದಷ್ಟು ಜನ ಅಯ್ಯೋ ಪಾಪ ಅಂದರೆ, ಇನ್ನೊಂದಷ್ಟು ಜನ ಅವಳು ಮಾಡ್ತಿರೋ ಕೆಲಸ ಅಥವಾ ಅವ್ರು ಹೇಳ್ಕೊತಿರೋ ಪರಿಸ್ಥಿತಿನ ನೋಡಿ ನಗ್ತಾ ಇದ್ರಂತೆ. ದೇ ವೆರ್ ಲಾಫಿಂಗ್ ಎಟ್ ಹರ್ ಇಟ್ ಸೀಮ್ಸ್. A few others advised her to make it up with her nephew and his wife. ಒಂದಷ್ಟು ಜನ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇರು ಅಜ್ಜಿ, ಹೋಗಿ ಹೇಳ್ಕೊ ನಿಮ್ಮ ಕಷ್ಟ ಸುಖನ, ಅವ್ರು ಸರಿ ಹೋಗ್ತಾರೆ ಅನಿಸುತ್ತೆ, ಗೋ ಆ್ಯಂಡ್ ಸೇ ಅಂತ ಅಡ್ವೈಸ್ ಮಾಡಿ ಹೇಳ್ತಾರೆ. ಅವರ್ ನೆಫ್ಯೂ ಅಂದರೆ ಅವನ ಅಣ್ಣನ, ಅದು ಅಕ್ಕನ ಮಗನೋ ಅಥವಾ ಅಣ್ಣನ ಮಗನೋ ಆಗಿರ್ತಾನಲ್ವ, ಸೊ ಅದರಿಂದ ನಿನ್ನ ನೆಫ್ಯೂಗೆ, ನಿನ್ನ ಅಕ್ಕನ ಮಗನಿಗೆ ಅಥವಾ ನಿನ್ನ ಮಗನಿಗೆ ಹೇಳ್ಕೊ, ಹೆಂಡ್ತಿಗೆ ಹೇಳ್ಕೊ ಅಂತ ಹೇಳ್ತಾರೆ. ಅಟ್ ಲಾಸ್ಟ್ ಶಿ ಕೇಮ್ ಟು ಅಲ್ಗು ಚೌಧರಿ ಆ್ಯಂಡ್ ಸ್ಪೋಕ್ ಟು ಹಿಮ್. ಇನ್ನೊಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾನಲ್ಲ ಜುಮ್ಮನ್ ಶೇಖ್ಗೆ, ಅಲ್ಗು ಚೌಧರಿ, ಅವನ ಹತ್ರನೂ ಹೋಗಿ ಹೇಳ್ಕೊತಾಳೆ. ಯು ನೋ ಚಾಚಿ, ಜುಮ್ಮನ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ಆದರೆ spoke to him, and you know Chachi, Jumman is my best friend, how can I go against him? Algu said. ಆದರೆ ಚಾಚಿ ಇವನು ಅಲ್ಗು ಚೌಧರಿ ಹೇಳ್ತಿದ್ದಾನೆ, ಜುಮ್ಮನ್ ನನ್ನ ಬೆಸ್ಟ್ ಫ್ರೆಂಡು, ನಾನು ಅವನ ವಿರುದ್ಧವಾಗಿ ಹೆಂಗೆ ಹೋಗಲಿ, ನನಗೆ ಯಾಕೆ ಈ ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾನೆ. ಬಟ್ ಇಟ್ ಈಸ್ ರೈಟ್ ಮೈ ಸನ್ ಟು ಕೀಪ್ ಮಮ್ ಆ್ಯಂಡ್ ನಾಟ್ ಸೇ ವಾಟ್ ಯು ಕನ್ಸಿಡರ್ ಜಸ್ಟ್ ಆ್ಯಂಡ್ ಫೇರ್ ದೇರ್. ಸೊ ಹೌದು, ನಿನ್ಗೆ ಯಾವುದು ಒಳ್ಳೆಯದು ಅನಿಸುತ್ತೆ ಅನ್ನೋ ನನ್ನ ಮಗನೇ, ಟು ಕೀಪ್ ಮಮ್, ಸೊ ಕ್ವೈಟ್ ಆಗಿರೋದು, ಸೈಲೆಂಟ್ ಆಗಿರೋದಕ್ಕಿಂತ ಏನು ಅನಿಸುತ್ತೆ, ಜಸ್ಟಿಸ್ಸು ಫೇರ್ ಆಗಿರೋದು, ಒಳ್ಳೇದು ಯಾವುದು ಅನಿಸುತ್ತೆ ಅದನ್ನು ಮಾತಾಡು. ಪ್ಲೀಡೆಡ್ ದ ಓಲ್ಡ್ ಲೇಡಿ. ಆ ಟೈಮಲ್ಲಿಗೆ ನಿನಗೆ ಯಾವುದು ಒಳ್ಳೆಯದು ಅನಿಸುತ್ತೆ ಅದನ್ನು ಮಾತಾಡಪ್ಪ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾರೆ, ಪ್ಲೀಸ್ಡ್ ಮಾಡ್ತಾರೆ ಓಲ್ಡ್ ಲೇಡಿ. ಕಮ್ ಟು ಪಂಚಾಯತ್ ಆ್ಯಂಡ್ ಸ್ಪೀಕ್ ದ ಟ್ರೂತ್. ನೀನು ಬಾ ಪಂಚಾಯತಿಗೆ ಸೇರಿಸ್ತಾ ಇದ್ದೀನಿ, ಅಲ್ಲಿ ಬಂದು ಸತ್ಯನ ಹೇಳು ಅಂತ ಹೇಳ್ತಾಳೆ. ಶೀ ಸೆಡ್. ಅಲ್ಗು ಡಿಡ್ ನಾಟ್ ರಿಪ್ಲೈ, ಬಟ್ ಹರ್ ವರ್ಡ್ಸ್ ಕೆಪ್ಟ್ ರಿಂಗಿಂಗ್ ಇನ್ ಹಿಸ್ ಇಯರ್ಸ್ ದೇರ್. ಆದರೆ ಅಲ್ಗೂ ಅಲ್ಲಿ ಏನೂ ಮಾತಾಡಲ್ಲ, ಆದರೆ ಆ ಅಜ್ಜಿ ಹೇಳಿದಂಥ, ಚಾಚಿ ಹೇಳಿದಂಥ ಮಾತು ಅವನ ಕಿವಿಯಲ್ಲಿ ಹಾಗೆ ಹೌದಲ್ವಾ, ಸರಿ ಅಲ್ವಾ ಇವ್ರು ಹೇಳಿದ್ದು ಅಂತ ಇದು ಮಾಡ್ಕೊತಾ ಇರ್ತಾರೆ. ಅಂಡರ್ಸ್ಟುಡ್ ಚಿಲಿಯಾ? ಹ್ಯಾವ್ ಯು? ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಹ್ಯಾವ್ ಕಂಪ್ಲೀಟೆಡ್, ಆ್ಯಂಡ್ ಹಿಯರ್ ಇಸ್ ದ ಕ್ವಶನ್ಸ್ ಯು ಆರ್ ಸಪೋಸ್ ಟು ಆನ್ಸರ್ ಟು this part questions, that is, how was the bond of friendship between Jumman and Algu? On what condition did Jumman's aunt transfer a property to him? What did the aunt demand to get up a separate kitchen? What made the old lady angry? How did people react to the old lady when she went about explaining her plight? Why did Algu Chaudhary say that he could not go against Jumman? So idanna nanu I will be giving as a activity. You are supposed to write that one. Wait for my second part of the lesson. Thank you.